ನಮಸ್ಕಾರ ಸ್ನೇಹಿತರೆ. ಬ್ರಿಟನ್ನಲ್ಲಿ ಒಂದು ಸಮೀಕ್ಷೆಯನ್ನು ಏರ್ಪಡಿಸೋದು ಸ್ನೇಹಿತರೆ. ಮಕ್ಕಳು ಮನಸ್ಸಿನಲ್ಲಿ ಓದೋದ್ರಿಂದ ಬೇಗ ಅವ್ರ ತಲೆ ಕೂತ್ಕೊಳ್ಳುತ್ತಾ, ಇಲ್ಲ ಜೋರಾಗಿ ಶಬ್ದದ ಮೂಲಕ ಓದೋದು ಬೇಗ ಅವ್ರ ತಲೆ ಕೂತ್ಕೊಳ್ಳುತ್ತಾ, ಯಾವುದೇ ಎಕ್ಸಾಮ್ಗೆ ಅನುಕೂಲವಾಗುತ್ತೆ, ಯಾವುದೇ ಹೆಚ್ಚಿನ ನೆನಪಿನ ಶಕ್ತಿಯನ್ನು ತಂದುಕೊಡುತ್ತೆ, ಇಂಥದ್ದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಆ ಸಮೀಕ್ಷೆಯನ್ನು ಏರ್ಪಡಿಸೋದು. ಆ ಸಮೀಕ್ಷೆಯ ವರದಿ ಏನು ಬಂತಂದರೆ, ಮಕ್ಕಳು ಮನಸ್ಸಿನಲ್ಲಿ ಓದೋಕ್ಕಿಂತನೂ ಜೋರಾಗಿ ಶಬ್ದದ ಮೂಲಕ ಓದೋದು ಅವರ ಮಕ್ಕಳ ತಲೆಗೆ ಹೋಗುತ್ತೆ. 20% ಎಕ್ಸ್ಟ್ರಾ ಅದು ಎನರ್ಜಿನ ಕೊಡುತ್ತೆ, ಶಕ್ತಿನ ಕೊಡುತ್ತೆ, ನೆನಪಿನ ಶಕ್ತಿಯನ್ನು ಉಳಿಸುತ್ತೆ ಅನ್ನೋದು ಆ ವರದಿ ಹೇಳ್ತು ಸ್ನೇಹಿತರೆ. ಆ ವರದಿ ಆ ರೀತಿ ಬಂತಂದ ಕೂಡಲೇ ಅದನ್ನೇ ಫಾಲೋ ಮಾಡಬೇಕಂತ ಏನೂ ಇಲ್ಲ. ಯಾಕಂದರೆ ಯಾವುದೇ ಒಂದು ಸಮೀಕ್ಷೆಯನ್ನು ನಡೆಸ್ತಾರೆ ಅಂದರೆ ಅಲ್ಲಿಗೆ ಒಂದು 100 ಜನ ಮಕ್ಕಳನ್ನು ತಗೊಂಡಿರ್ಬೋದು, ಇಲ್ಲ ಒಂದು 1,000 ಮಕ್ಕಳನ್ನು ತಗೊಂಡು ಅವರಲ್ಲಿ ಅದು ಪ್ರಯೋಗವನ್ನು ಮಾಡಿ ಯಾವುದು ಉಪಯುಕ್ತ ಅಂತ ಅದನ್ನು ವರದಿಯಾಗಿ ನೀಡ್ಬೋದು ಸ್ನೇಹಿತರೆ. ಕೆಲವೊಬ್ಬರಿಗೆ ಮನಸ್ಸಿನಲ್ಲೇ ಓದೋದು ಬೇಗ ತಲೆ ಕೂತ್ಕೊಳ್ಳುತ್ತೆ, ಕೆಲವೊಬ್ಬರಿಗೆ ಜೋರಾಗಿ ಓದೋದು ಬೇಗ ತಲೆ ಕೂತ್ಕೊಳ್ಳುತ್ತೆ. ಒಂದು ವೇಳೆ ಆ ವರದಿಯನ್ನು ಫಾಲೋ ಮಾಡೋದಾದರೆ ಮಾಡ್ಬೋದು. ಒಂದು 10 ಜನ ಕೂತ್ಕೊಂಡು ಜೋರಾಗಿ ಓದಿದ್ರೆ ಯಾವುದು ತಲೆಗೆ ಹೋಗಲ್ಲ. ಅದೇ ಒಬ್ಬರೇ ಕೂತ್ಕೊಂಡು ರೂಮಲ್ಲಿ ಕೂತ್ಕೊಂಡು ಅವರು ಜೋರಾಗಿ ಓದೋದ್ರಿಂದ ಅದು ಅವ್ರಿಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಂಡು ಅದೇನಾದರೂ ಅವ್ರಿಗೆ ಉಪಯೋಗ ಆಯಿತು ಅಂದರೆ ಅದನ್ನೇ ಫಾಲೋ ಮಾಡ್ಬೋದು. ಆ ಮಕ್ಕಳಿಗೆ ಯಾವ ರೀತಿ ಓದಿದ್ರೆ ಅನುಕೂಲವಾಗುತ್ತೆ, ಯಾವುದು ಇಷ್ಟ, ಯಾವುದು ಅವರ ಬೇಗ ತಲೆ ಕೂತ್ಕೊಳ್ಳುತ್ತೆ ಅಂತ ಡಿಸೈಡ್ ಮಾಡೋದು ಆ ಮಕ್ಕಳಿಗೆ ಬಿಡೋದು ಉತ್ತಮ ಸ್ನೇಹಿತರೆ. ವರದಿ ಏನೇ ಬರ್ಬೋದು, ಆ ವರದಿಯಲ್ಲಿ ಭಾಗವಹಿಸಿದಂಥ ಅತಿ ಹೆಚ್ಚು ಮಕ್ಕಳು ಜೋರಾಗಿ ಓದೋದ್ರಿಂದ ಅವ್ರ ತಲೆ ಕೂತ್ಕೊಳ್ಳುತ್ತೆ, ಹೆಚ್ಚು ನೆನಪು ಬರುತ್ತೆ ಅನ್ನೋ ಮಕ್ಕಳು ಅದರಲ್ಲಿ ಭಾಗವಹಿಸಿರ್ಬೋದು. ಇಲ್ಲ ಮನಸ್ಸಿನಲ್ಲಿ ಓದುವಂಥ ಮಕ್ಕಳು, ಮನಸ್ಸಿನಲ್ಲಿ ಓದೋದ್ರಿಂದ ನಮಗೆ ಹೆಚ್ಚು ನೆನಪು ಬರುತ್ತೆ ಅಂತ ಅನ್ನೋ ಮಕ್ಕಳು ಆ ಸ್ಪರ್ಧೆಯಲ್ಲಿ ಭಾಗವಹಿಸದೇ ಇರ್ಬೋದು. ಈ ರೀತಿ ಮಕ್ಕಳಿಗೆ ಯಾವುದು ಇಷ್ಟ, ಯಾವ ರೀತಿ ಓದಿದರೆ ಅವ್ರಿಗೆ ಅನುಕೂಲವಾಗುತ್ತೆ ಅನ್ನೋದನ್ನು ಅವರಿಗೆ ಬಿಡೋದು ಉತ್ತಮ. ಆದರೆ ಈ ವರದಿ ಬಂದಿದೆ ಅಂದ್ಕೂಡಲೇ ಇದನ್ನು ಪ್ರಯೋಗ ಮಾಡದಿರೋದು ಕೂಡ ಬೇಡ. ಪ್ರಯೋಗ ಮಾಡೋದು ಕೂಡ ಉತ್ತಮನೇ. ಒಂದು ಸಲ ಕೂತು ಒಂದು ವಾರ ಕೂತು ಓದಿ ನೋಡಿದಾಗ ಒಂದು ವೇಳೆ ಈ ಪ್ರಯೋಗ ಮಾಡಿದೇ ಇದು ಕೆಲಸಕ್ಕೆ ಬರುತ್ತೆ, ಇದೇ ಅನುಕೂಲವಾಗುತ್ತೆ ಅಂದರೆ ಇದನ್ನೇ ಅವ್ರು ಫಾಲೋ ಮಾಡೋದು ಉತ್ತಮ ಸ್ನೇಹಿತರೆ. ಇಂಥ ಅನೇಕ ಉತ್ತಮ ವಿಚಾರಗಳನ್ನು ಈ ಚಾನಲ್ ಮೂಲಕ ನಿಮಗೆ ತಿಳಿಸ್ತಾ ಬರ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆಯ್ತಂದರೆ ಲೈಕ್ ಮಾಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.